ಗುರುಭ್ಯೋ ನಮಃ. ಶ್ರೀ ಸದ್ಗುರು ಕೈವಾರ ತಾತಯ್ಯನವರ ಕೆಲವು ವಿಚಾರಧಾರೆ. ನಾದ ಬ್ರಹ್ಮಾನಂದ ನಾರಾಯಣ ಕವಿ ಶತಕ. ಇದರ ಪರವಾಗಿ ಕೆಲವು ವಿಚಾರಗಳನ್ನು ತಿಳಿಸ್ಬೇಕಂತ. ವಿಜಯ ಸಂವತ್ಸರಂ ವಿಪ್ರುಲು ಪ್ರಬಲಮೈ ಸಚೇರು ಕೊಂದರು ಸಹಜ ಮುಗನೋ. ವಿಜಯ ಸಂವತ್ಸರಂ ವಿಪ್ರುಲೋ ಪ್ರಬಲಮೈ ಸಚೇರು ಕೊಂದುರು ಸಹಜ ಮುಗನ್. ಅಟು ಮೀದಟುನು ವಾರಿ ಅಧಿಕಾರ ಮುಡಿಗೆರ ನಾದ ಬ್ರಹ್ಮಾನಂದ ನಾರಾಯಣ ಕವಿ. ನಾದ ಬ್ರಹ್ಮಾನಂದ ನಾರಾಯಣ ಕವಿ ಶತಕದಲ್ಲಿ ಸದ್ಗುರು ತಾತಯ್ಯನವರು ವಿಚಾರವನ್ನು ಹೇಳಿದರು. ವಿಜಯ ಸಂವತ್ಸರಂ ಅಂದರೆ ವಿಜಯ ಸಂವತ್ಸರ ಅಂತಕ್ಕಂಥದ್ದು ನಮ್ಮ ಸಂವತ್ಸರಗಳಲ್ಲಿ 60 ವರ್ಷಕ್ಕೊಂದು ಸಾರಿ ಬರುತ್ತೆ. ಅದು ಆ ಸಂವತ್ಸರದಲ್ಲಿ ವಿಪ್ರುಲು ಪ್ರಬಲಮೈ ಸಚ್ಚೇರು ಕೊಂದೂರು ಸಹಜ ಮುಗನು. ವಿಪ್ರುಲು ಅಂದರೆ ಕೆಲವು ವಿಚಾರವನ್ನು ವಿಸ್ತಾರ ಮಾಡ್ತಕ್ಕಂಥವರು, ಪ್ರಬಲವಾಗಿ ಹುಡ್ತಾರೆ ಆ ಸಂವತ್ಸರದಲ್ಲಿ. ಅವರಿಗೆ ತೊಂದರೆಗಳಾಗಿ ಸಾವನ್ನಪ್ತಾರೆ ಸಹಜವಾಗಿ ಅಂತ ವಿಚಾರ ತಿಳಿಸಿದರು. ವಿಜಯನಾಮ ಸಂವತ್ಸರದಲ್ಲಿ ಈ ಸುಮಾರು ಯುಗಗಳು ಬಂದಿದೆ ಇಲ್ಲಿ. ಏಕೆಂದರೆ ಸಾವಿರಾರು ವರ್ಷಗಳಾಗಿದೆ. ಮತ್ತು ನಮ್ಮ ತಾತಯ್ಯನವರು ಒಂದು ಇದ್ದಾಗಿಂದನೂ ಸುಮಾರು 5, 6, 7, 8 ಸಾರಿನೂ ಬಂದಿರ್ತೈತೆ ಏನು ವಿಜಯ ಸಂವತ್ಸರ ಅಂತಕ್ಕಂಥದ್ದು. ಆಗ ಕೆಲವೊಂದು ಯುಗದಲ್ಲಿ ಈ ವಿಜಯನಾಮ ಸಂವತ್ಸರ ಅಂತಕ್ಕಂಥದ್ದು ಬಂದಾಗ ಈ ವಿಚಾರ ನಡೆಯುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದರು. ಅಟು ಮೀದಟುನು ವಾರಿ ಅಧಿಕಾರ ಮುಡಿಗೆರ ನಾದ ಬ್ರಹ್ಮಾನಂದ ನಾರಾಯಣ ಕವಿ. ತದನಂತರ ಅವರ ಅಧಿಕಾರ ನಿಂತೋಗುತ್ತೆ ಅಂತ ತಾತಯ್ಯನವರು ಇಲ್ಲಿ ವಿಚಾರವನ್ನು ತಿಳಿಸಿದ್ದಾರೆ. మేము శ్రేష్ఠుల మనసు మెరిసేరు బ్రాహ్మణులు పట్టుభద్రులు కారు ఈ ప్రపంచమునను. రాజుల సముఖమున ర్వాత కండ్లైనారై నాద ಬ್ರಹ್ಮಾನಂದ ನಾರಾಯಣ ಕವಿ. ಅಂದರೆ ತಾತಯ್ಯನವರು ಸದ್ಗುರು ನಾರಾಯಣಪ್ಪನವರು ಈ ನಾದ ಬ್ರಹ್ಮಾನಂದ ಶತಕದಲ್ಲಿ ಈ ವಿಚಾರವನ್ನು ತಿಳಿಸಿದರು. ಯಾವ ರೀತಿ ಅಂದರೆ, ನಾವೇ ಶ್ರೇಷ್ಠ ಅಂತ ಬ್ರಾಹ್ಮಣರು ಮೆರೀತಾ ಇದ್ದಾರೆ. ಆದರೂ ಮುಂದೆ ಇಲ್ಲಿ ಇವರಿಗೆ ಪಟ್ಟಗಳು ಸಿಗೋದಿಲ್ಲ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ಎಲ್ಲ ಜನಾಂಗದವರು, ಎಲ್ಲ ವರ್ಗದವರು, ಎಲ್ಲ ಮತಸ್ಥರು ಎಲ್ರಿಗೂ ಈ ಒಂದು ಪ್ರಾಧಾನ್ಯತೆ ಸಿಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಿದರು. ಅಂದರೆ ಆಗಿನ ಕಾಲಕ್ಕೆ ಅವರು ಈ ವಿಚಾರವನ್ನು ಬರೆದಾಗ ಬ್ರಾಹ್ಮಣರು ಮಾತ್ರನೇ ಶ್ರೇಷ್ಠವಾಗಿದ್ದರು. ಯಾಕೆಂದರೆ ಒಂದು ಪುರೋಹಿತ ಆಗಲಿ, ಜ್ಯೋತಿಷ್ಯ ಆಗಲಿ, ವಿಚಾರವಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಯಾಕೆಂದರೆ ಎಲ್ಲ ಆಸ್ತಿ ಪಾಸ್ತಿಗಳಿಗೆ ಅವರೇ ಶಾಸ್ತ್ರ ಸಂಬಂಧ, ಇನ್ನೊಂದು ಮತ್ತೊಂದು ಆಸ್ತಿ ವಿಚಾರಗಳು, ಪತ್ರಗಳು, ಎಲ್ಲ ಲೆಕ್ಕ ಅಧಿಕಾರಗಳೆಲ್ಲ ಅವರೇ ಇದ್ದಿದ್ದು. ಅಂದರೆ ಈ ರೀತಿಯಾಗಿ ಮುಂದಕ್ಕೆ ಇರಲ್ಲ ಇವರು. ಎಲ್ರಿಗೂ ಈ ಒಂದು ಪ್ರಾಧಾನ್ಯತೆ, ಇವ್ರಿಗಿರ್ತಕ್ಕಂಥ ಒಂದು ಬೆಲೆ, ಇವ್ರಿಗಿರ್ತಕ್ಕಂಥ ಗೌರವ ಎಲ್ಲ ಮತಸ್ಥರಿಗೂ ಸಿಗುತ್ತೆ ಅಂತ ಹೇಳಿದರು. ರಾಜುಲ ಸಮ್ಮುಖಮುನ ರ್వాత ಕಂಡ್ಲೈ ನಾರಾಯ ನಾದ ಬ್ರಹ್ಮಾನಂದ ನಾರಾಯಣ ಕವಿ. ಅಂದರೆ ರಾಜರು ಅಂದರೆ ನಮ್ಮ ರಾಜ್ಯಗಳನ್ನು ಪರಿಪಾಲನೆ ಮಾಡ್ತಾ ಇದ್ದಂಥ ರಾಜರು ಇದ್ದಾಗ ಮುಂದೆ ಬರ್ತಕ್ಕಂಥ ಒಂದು ಮಂತ್ರಿಮಂಡಲದಲ್ಲಿ ಇವರಿಗೆ ಅಷ್ಟೊಂದು ಪ್ರಾಧಾನ್ಯತೆ ಇರಲ್ಲ, ಗೌರವ ಘನತೆಗಳು ಕಡಿಮೆ ಆಗುತ್ತೆ.
ಏನೇನೋ ವಿಚಾರಗಳು ನಡೆಯುತ್ತೆ ಅಂತಕ್ಕಂಥ ವಿಚಾರವನ್ನು ಸಹಿತ ಇಲ್ಲಿ ತಿಳಿಸಿದರು ಈ ಒಂದು ನಾದ ಬ್ರಹ್ಮಾನಂದ ನಾರಾಯಣ ಕವಿ ಶತಕದಲ್ಲಿ. ಯಾರು? ನಮ್ಮ ತಾತನವರು, ಸದ್ಗುರು ತಾತನವರು. ಕರ್ಣಮು ಕಂಠೈತೆ ಕಾಪುಲಂದುರು ಚೆರಚು ಇಂತಿ ಚೆಡ್ಡದೈತೆ ಇಲ್ಲು ಚೆರಸು. ಅಂದರೆ ಕರ್ಣಮು ಕಂಠೈತೆ ಏನಪ್ಪ ಅದರ ಅರ್ಥ ಅಂದರೆ, ಕರ್ಣಮು ಕಂಠೈತೆ ಕಾಪುಲಂದರಿ ಚೆರಸು ಅಂದರೆ ಒಂದು ಊರಿನಲ್ಲಿ ಕರ್ಣಮು ಅಂದರೆ ಒಬ್ಬ ಗೌಡರು, ಶಾನುಭೋಗರು, ಪಟೇಲರು ಅಂತಕ್ಕಂಥ ಒಂದು ವಿಚಾರ. ಇವರನ್ನು ಎದುರಾಕ್ಕೊಂಡು ಅಲ್ಲಿರ್ತಕ್ಕಂಥ ಸಂಸಾರಸ್ಥರೆಲ್ಲನೂ ಬದುಕೋದಕ್ಕೆ ಕಷ್ಟ ಆಗುತ್ತೆ, ಅವರನ್ನು ಗೌರವ ಘನತೆಗಳಿಂದನೇ ಇಟ್ಕೋಬೇಕು, ಪ್ರಜೆಗಳು ಗೌರವ ಘನತೆಗಳಿಂದ ನಡ್ಕೋಬೇಕು, ಅವರು ಸಹಿತ ನಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರ ಆಯಿತು. ಇಂತಿ ಚೆಡ್ಡದೈತೆ ಇಲ್ಲು ಚೆರಸು ಅಂದರೆ ಮನೆಯಲ್ಲಿರ್ತಕ್ಕಂಥ ಗೃಹಲಕ್ಷ್ಮಿ ಆಯಮ್ಮನ್ನು ಸಹಿತನೂ ಎದುರಾಕ್ಕೊಂಡು ಗಂಡ ಆಗ್ಬೋದು, ಗಂಡನ ಎದುರಾಕ್ಕೊಂಡು ಹೆಂಡತಿ ಆಗ್ಬೋದು, ಸಂಸಾರ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತೈತೆ, ಅನ್ಯೋನ್ಯವಾಗಿರಬೇಕು ಅಂತಕ್ಕಂಥ ಒಂದು ವಿಚಾರ ತಿಳಿಸಿದ್ರು. ಕುಲಹೀನ ಚಿತ್ತುಂಡು ಕುಲಮೆಲ್ಲ ಚರಚುರ ನಾದ ಬ್ರಹ್ಮಾನಂದ ನಾರಾಯಣ ಕವಿ ಅಂದರೆ ಕುಲಹೀನ ಚಿತ್ತುಂಡು ಕುಲಮೆಲ್ಲ ಚರಚುರ ಅಂತ ಅಂದರೆ ಅದಕ್ಕೆ ಅರ್ಥ ಏನಪ್ಪ ಅಂದರೆ, ಒಂದು ಪೀಳಿಗೆಯಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ಸಂಬಂಧಪಟ್ಟವರಲ್ಲಿ ಒಂದು 50 ಮನೆ 100 ಮನೆ ಒಂದು ಕುಲಬಾಂಧವರು ಇರ್ತಕ್ಕಂಥ ಇದರಲ್ಲಿ ಯಾರಾದರೂ ಒಬ್ಬ ಕೆಟ್ಟವನಿದ್ದಾನೆ ಅಂತ ಇಟ್ಕೊಳ್ರಿ, ಅವನ ವ್ಯವಹಾರಗಳು ಸರಿಯಿಲ್ಲ ಅಂತ ಇಟ್ಕೊಳ್ರಿ, ಆವಾಗ ಆ ಒಂದು ಕುಟುಂಬಗಳಿಗೆಲ್ಲನೂ ಒಂದು ಕೆಟ್ಟ ಹೆಸರು ಬರುತ್ತೆ. ಅವನು ಆ ಒಂದು ಕುಟುಂಬಗಳಿಗೆಲ್ಲನೂ ಅಗೌರವ ತರುವಂಥವನಾಗ್ತಾನೆ. ಇದು ನೀಟಾಗಿ ಇರಬೇಕು, ಇಂಥ ಕೆಲಸಗಳನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಿದ್ರು ತಾತಯ್ಯನವರು. ನಾದ ಬ್ರಹ್ಮಾನಂದ ನಾರಾಯಣ ಕವಿ ಇಂಥ ವಿಚಾರಗಳನ್ನೆಲ್ಲ ಸಮಾಜ ಸುಧಾರಣೆ ಆಗ್ತಕ್ಕಂಥ ವಿಚಾರಗಳನ್ನು ಸಹಿತ ತಾತಯ್ಯನವರು ಇಲ್ಲಿ ತಿಳಿಸಿದ್ದಾರೆ. ಸಮಾಜ ಸುಧಾರಣೆ ಈ ವಿಚಾರ. ಮತ್ತು ಪ್ರಾಣಲಿಂಗಮು ತನ್ನಲ್ಲೋ ಪ್ರಾಣಲಿಂಗಮು ತನ್ನಲ್ಲೋ ಪ್ರತ್ಯಕ್ಷಮೈಯುಂಡ ಪ್ರಾಣಲಿಂಗಮು ತನ್ನಲ್ಲೋ ಪ್ರತ್ಯಕ್ಷಮೈಯುಂಡ చారలింగ పూజలు చరలింగ పూజలు చేయన్యాల చెట్లు రాళ్ళు పూజ చాలించవలనయ్య నాద బ్రహ్మానంద ನಾರಾಯಣ ಕವಿ. ನಮ್ಮ ಸದ್ಗುರು ತಾತನವರು ಈ ಒಂದು ಮಹತ್ತರವಾದಂಥ ವಿಚಾರವನ್ನು ಭಗವಂತನ ಬಗ್ಗೆ ತಿಳಿಸಿದರು. ಯಾವ ರೀತಿ ಅಂದರೆ ಮಾನವರಿಗೆ ಹೇಳಿದರು ಒಂದು ವಿಚಾರ. ನೋಡಪ್ಪ, ಪ್ರಾಣ ಲಿಂಗ ತನ್ನಲ್ಲಿ ಪ್ರತ್ಯಕ್ಷವಾಗಿದೆ. ಯಾಕೆಂದರೆ ಈಗ ನಾವು ಈ ದೇಹ ಆ ಒಂದು ಆತ್ಮ ಅಂತಕ್ಕಂಥದ್ದು, ಪ್ರಾಣವಾಯು ಅಂತಕ್ಕಂಥದ್ದು ಆಚೆ ಬಂದಿದೆ ಅಂದರೆ ಈ ದೇಹ ಏನಕ್ಕೂ ಕೆಲಸಕ್ಕೆ ಬರುವಾಗ ಯಾವ ಕೆಲಸಕ್ಕೂ ಆಗಲ್ಲ. ಇದು ತಕ್ಷಣ ಕೆಲವು ಗಂಟೆಗಳಲ್ಲಿ ಅಪ್ಪ ಇದನ್ನು ಏನು ಮಾಡಬೇಕೋ ಈ ಕಾರ್ಯಕ್ರಮ ಮಾಡಬೇಡ ಅಂತಾರೆ. ಅದಕ್ಕೆ ಮೊದಲು ಇದಕ್ಕೆ ತುಂಬ ಗೌರವ ಘನತೆ, ಇದು ಪ್ರಾಣ ಬೇರೆ ದೇಹ ಬೇರೆ ಅಂತಕ್ಕಂಥ ವಿಚಾರ ಅಲ್ಲ. ಇದು ಎರಡು ಜೋಡಣೆಯಾಗಿರ್ತಕ್ಕಂಥದ್ದು. ಆ ವಿಚಾರದಲ್ಲಿ ಏನು ಹೇಳ್ತಾರೆ ತಾತಯ್ಯನವರು? ಪ್ರಾಣಲಿಂಗ ಮುತನಲ ಪ್ರತ್ಯಕ್ಷಮಯುಂಡ ಚಾರಲಿಂಗ ಪೂಜಲು ಶೇಯನಾಲೋ. ನಿಮ್ಮಲ್ಲಿ ನೀವು ನೋಡ್ಕೋಬೇಕು, ಅದೇ ರೀತಿಯಾಗಿ ನಿಮ್ಮ ಸಹಪಾಠಿಗಳಿಗೆ, ಗುರುಗಳಾಗಂತಕ್ಕಂಥವರು ನಿಮ್ಮ ಶಿಷ್ಯರಿಗೆ ಪ್ರಾಣಲಿಂಗ ಅಂತಕ್ಕಂಥದ್ದು ನಿಮ್ಮಲ್ಲೇ ಐತಪ್ಪ, ಅದನ್ನು ಗುರುತಿಸ್ಕೊಳ್ರಿ. ಬೇರೆ ಬೇರೆ ಕಲ್ಲುಗಳಿಗೆ ಯಾಕೆ ಪೂಜೆ ಮಾಡ್ತೀರಪ್ಪ? ಕಲ್ಲುಗಳಿಗೆ ಬೊಂಬೆಗಳಿಗೆಲ್ಲ ಯಾಕೆ ಪೂಜೆ ಮಾಡ್ತೀರಿ? ಒಳ್ಳೆ ಜ್ಞಾನ, ಒಳ್ಳೆ ಬುದ್ಧಿ, ಒಳ್ಳೆ ನಡೆ,
ಒಳ್ಳೆ ನೀತಿ ಇರ್ತಕ್ಕಂಥ ಎಲ್ಲ ಮಾನವರೂ ಭಗವಂತನಿಗೆ ಸ್ವರೂಪನೇ. ಎಲ್ಲರಲ್ಲೂ ಒಂದು ಆ ಪ್ರಾಣಲಿಂಗ ಅಂತಕ್ಕಂಥದ್ದು ಐತೆ, ಪ್ರಾಣವಾಯು ಅಂತಕ್ಕಂಥದ್ದು ಐತೆ, ಆತ್ಮ ಅಂತಕ್ಕಂಥದ್ದು ಐತೆ. ಅದನ್ನು ನೀವು ಗುರ್ತಿಸ್ಕೊಂಡು ಅದಕ್ಕೆ ನೀವು ಒಬ್ರಿಗೊಬ್ರು ಗೌರವ ಕೊಟ್ಕೊಂಡು ಒಬ್ಬರೊಬ್ಬರು ಅನ್ಯೋನ್ಯವಾಗಿರ್ತಕ್ಕಂಥದ್ದೇ ಒಂದು ಭಗವಂತನ ಪೂಜೆ, ಸೇವೆ ಅಂತೇಳಿದರು. ಯಾಕಂದರೆ ನಾವು ಮಾನವರಾಗಿ ಹುಟ್ಟಿದ್ದೀವಿ. ಮಾನವರಾಗಿ ಹುಟ್ಟಿದ ಮೇಲೆ ನಮ್ಮ ಜೊತೆಯಲ್ಲಿ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಮಾನವರನ್ನು ನಾವು ಗುರುತಿಸಿ ಮಾನವರ ಜೊತೆಯಲ್ಲಿ ನಾವು ಕೂಡ ಮಾನವರಾಗಿ ವರ್ತಿಸಬೇಕು. ಅವನಲ್ಲೂ ಕೂಡ ಒಂದು ಚೈತನ್ಯ ಇದೆ, ಪ್ರಾಣಶಕ್ತಿ ಇದೆ, ಅವನಿಗೂ ನಮ್ಮಷ್ಟೇ ಚೈತನ್ಯ ಇದೆ, ಅವನಿಗೆ ಒಂದು ಗೌರವ ಘನತೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರ ಇದು. ಯಾಕೆಂದರೆ ಭಗವಂತನು ಎಲ್ಲೋ ಇಲ್ಲ, ಎಲ್ಲೆಲ್ಲೋ ಹುಡುಕೊಂಡೋಗಿ ಯಾಕೆ ಒದ್ದಾಡ್ತೀರಿ? ಏನೇನೋ ಬೊಂಬೆಗಳಿಗೆಲ್ಲ ಯಾಕೆ ಪೂಜೆ ಮಾಡ್ತೀರಿ? ಕಲ್ಲುಗಳಿಗೆಲ್ಲ ಯಾಕೆ ಪೂಜೆ ಮಾಡ್ತೀರಿ? ಅದು ಮಾತಾಡಲ್ಲಪ್ಪ. ಅದು ನೀವು 100 ಸಾರಿ ಆ ಒಂದು ದೇವಾಲಯದಲ್ಲಿ ಹೋಗಿ ಬಂದರೂ ಸಹಿತ ಯಾಕಪ್ಪ 100 ಸಾರಿ ಬಂದಿದೆಯಾ ಅಂತ ಕೇಳಲಿಲ್ಲ. ಇಲ್ಲ ನೀನು ಬರ್ದೇನೇ ಇದ್ದರೆ ಯಾಕಪ್ಪ ಬಂದಿಲ್ಲ ಅಂತೇಳಿ ನಮಗೆ ಪ್ರೇರಣೆ ಆಗಲ್ಲ. ಆ ರೀತಿ ಪ್ರೇರಣೆ ಆದರೂ ನಮ್ಮ ಭ್ರಾಂತಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಕುಂದುಕೊರತೆಗಳಾದಾಗ, ನಮಗೇನಾದರೂ ತೊಂದರೆಗಳು ಬಂದಾಗ ಬೇಕಂತೆ ನೆನೆಸ್ಕೊಳೋದು ನಾವು. ಸಂಕಟ ಬಂದಾಗ ವೆಂಕಟರಮಣ ಅಂತಕ್ಕಂಥ ಒಂದು ವಿಚಾರ ಇದು. ಆದರೆ ಇವರೇನು ಹೇಳಿದ್ರು ಇಲ್ಲಿ ಸದ್ಗುರು ತಾತಯ್ಯನವರು, ಪ್ರಾಣಲಿಂಗ ಅಂತಕ್ಕಂಥದ್ದು ನಮ್ಮಲ್ಲೇ ಇದೆ, ಇದನ್ನು ಗುರುತಿಸ್ಕೊಳ್ರಪ್ಪ. ಸುಮ್ಮನೆ ಏನೇನೋ ಮಾಡಿ ಎಲ್ಲೆಲ್ಲೋ ಹೋಗಿ ಏನೇನೋ ಪೂಜೆಗಳು ಮಾಡಬೇಡ್ರಿ ಅಂತಕ್ಕಂಥ ವಿಚಾರ ಹೇಳಿದರು. ಶರಲಿಂಗ ಪೂಜಲು ಶೇಯನ್ಯಾಲ చెట్లు రాళ్ళు పూజ చాలించవలనయ్య ನಾದ ಬ್ರಹ್ಮಾಂದ ನಾರಾಯಣ ಕವಿ. ನಮ್ಮಲ್ಲಿ ಒಂದು ಹುಚ್ಚು, ಮರಕ್ಕೆ ಅರಿಶಿನ ಕುಂಕುಮ ಇಟ್ಟು ಅಲ್ಲಿ ಪೂಜೆ ಮಾಡೋದೆ ನಾವು, ಗಿಡಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡೋದೆ ನಾವು, ಕಲ್ಲುಗಳಿಗೆ ಅರಿಶಿನ ಕುಂಕುಮ ಇಕ್ಕಿ ಅಲ್ಲೇ ಪೂಜೆ ಮಾಡೋದೆ ನಾವು. ಏನು ಅದಕ್ಕೆ ಫಲಾಫಲಿತಗಳು ಏನೂ ಇರಲ್ಲ, ಫಲಾಫಲಿತಗಳು ಇಲ್ಲ. ಅದರಿಂದ ನಮಗೆ ಏನೋ ಒಂದು ಮಾಹಿತಿನೂ ಇಲ್ಲ, ಇನ್ನೊಂದು ಇಲ್ಲ, ಮತ್ತೊಂದಿಲ್ಲ. ಅದೇ ವಿಚಾರವಾಗಿ ಪ್ರಾಣಲಿಂಗ ಅಂತಕ್ಕಂಥದ್ದು ನಮ್ಮಲ್ಲಿ ಇರಬೇಕಾದ್ರೆ ಬುದ್ಧಿವಂತನು, ಜ್ಞಾನವಂತನು, ವಿದ್ಯಾವಂತನು ಆತನನ್ನು ನಾವು ಪೂಜಿಸಬೇಕು, ಗುರು ಅಂತೇಳಿ ತಿಳ್ಕೋಬೇಕು. ಅವನಿಗೂ ನಮ್ಮ ಯೋಗ್ಯತೆ ಇದೆ ಅಂತ ತಿಳ್ಕೊಬೇಕು. ನಮಗಿದ್ದಷ್ಟು ಚೈತನ್ಯ ಶಕ್ತಿ ಅವನಲ್ಲೂ ಇದೆ ಅಂತ ತಿಳ್ಕೋಬೇಕು. ನೀವು ಬುದ್ಧಿವಂತರಾಗಬೇಕು, ವಿದ್ಯಾವಂತರಾಗಬೇಕು. ನಿಮ್ಮಲ್ಲಿ ಪ್ರಾಣ ಇದೆ, ಪ್ರಾಣ ಪರಮಾತ್ಮನೇ ಅಂತಕ್ಕಂಥ ಒಂದು ಅರಿವು ನಿಮ್ಮಲ್ಲಿ ಮೂಡಬೇಕು. ಈ ಅರಿವನ್ನು ಮೂಡಿಸ್ಕೊಳ್ರಿ, ಗುರುವಿಂದ ಈ ವಿಚಾರವನ್ನು ತಿಳ್ಕೊಳ್ರಿ. ಯಾಕೆಂದರೆ ನಾವು ಯಾವುದೇ ಒಂದು ಅಕ್ಷರಾಭ್ಯಾಸ ಮಾಡಬೇಕಂದ್ರೆ ಗುರುವಲ್ಲೇ ಹೋಗಬೇಕು. ಏನೇ ಒಂದು ವಿದ್ಯೆ ಕಲಿಬೇಕಾದ್ರೆ ಗುರುವಲ್ಲೇ ಹೋಗಬೇಕು. ಗುರುವಿಂದನೇ ಈ ವಿಚಾರ ತಿಳಿಯೋದು ನಮಗೆ. ನಾವೀಗ ಮೊದಲನೇ ತರಗತಿ ಓದಬೇಕಾದ್ರೂ ಗುರುಗಳೇ ಬೇಕು. ಅದೇ ರೀತಿಯಾಗಿ ನಾವು ಇಂಜಿನಿಯರಿಂಗ್ ಮಾಡಬೇಕಾದ್ರೂ ಗುರುಗಳೇ ಬೇಕು. ನಾವು ಡಾಕ್ಟರ್ ಆಗಬೇಕಾದ್ರೂ ಗುರುಗಳೇ ಬೇಕು. ಆ ರೀತಿಯಾಗಿ ನಮ್ಮಲ್ಲಿ ಪ್ರಾಣಲಿಂಗ ಇದೆ ಅಂತ ತಿಳ್ಕೋಬೇಕಾದ್ರೂ ಗುರುಗಳೇ ಬೇಕು ಅಂತಕ್ಕಂಥ ಗುರು ಒಂದು ಪರಂಪರೆಯನ್ನು ಬೆಳೆಸ್ಕೊಳ್ರಿ, ಗುರು ಪರಂಪರೆಯನ್ನು ಉಳಿಸ್ಕೊಳ್ರಿ, ಗುರು ಪರಂಪರೆಗೆ ಒಂದು ಗೌರವವನ್ನು ಕೊಡ್ರಿ ಅಂತಕ್ಕಂಥ ಒಂದು ವಿಚಾರ ಇದು. ಆ ರೀತಿಯಾಗಿ ನೀವು ಪೂಜೆ ಏನಕ್ಕೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಯಾರಿಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಅರಿವು ಮಾಡಿಕೊಳ್ಳ್ರಿ, ಅರಿವು ಮೂಡಿಸ್ಕೊಳ್ರಿ. ಇದು ಗುರುವಿಂದ ಸಾಧ್ಯ ಅಂತಕ್ಕಂಥ ಒಂದು ವಿಚಾರ ಇದು. ಪ್ರಾಣಲಿಂಗಮು ತನಲ ಪ್ರತ್ಯಕ್ಷಮಯ್ಯುಂಡ ಶರಲಿಂಗ ಪೂಜಲು ಶಯನಾಲ చెట్లు రాళ్ళు పూజ చాలించవలనయ్య ನಾದ ಬ್ರಹ್ಮಾಂದ ನಾರಾಯಣ ಕವಿ ಅಂದರು. ಅದಕ್ಕೆ ಇಷ್ಟೊತ್ತು ಹೇಳ್ತಕ್ಕಂಥ ಮಾತುಗಳೇ ತಾತ್ಪರ್ಯ, ಅರ್ಥ, ವಿಚಾರ ಅದು. పట్టి చెప్పినంటే గుట్టుబట్ట బయలు చెప్పన్యాల సిగ్గుపరచన్యాల కులము కోబటి వారు వైశ్యలు కారాయ నాద బ్రహ్మానంద నారాయణ కవి.